ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಕ್ಷಾಬಂಧನದ ಬಗ್ಗೆ ಇರುವ ಪೌರಾಣಿಕ ಕಥೆಗಳನ್ನು ನಾವು ತಿಳಿದುಕೊಳ್ಳೋಣ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಂತಹ ಬಂಧನದ ಮಹತ್ವವನ್ನು ಹೆಚ್ಚಿಸೋದೇ ಈ ರಕ್ಷಾಬಂಧನ. ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರನೇ. ಆದರೆ ಈ ರಕ್ಷಾಬಂಧನದ ಬಗ್ಗೆ ಸಾಕಷ್ಟು ವಿಚಾರಗಳು ಹೆಚ್ಚು ಜನಪ್ರಿಯತೆಯನ್ನು ಹೊಂದಿಲ್ಲ. ಹಾಗಾದರೆ ಏನಿದು ರಕ್ಷಾಬಂಧನದ ಮಹತ್ವ? ಈ ಸಂಭ್ರಮ ಸಡಗರದ ಬಗ್ಗೆ ಒಂದಿಷ್ಟು ಕುತೂಹಲಕರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಶ್ರಾವಣ ಮಾಸದ ಹುಣ್ಣಿಮೆಯನ್ನು ರಕ್ಷಾಬಂಧನವನ್ನಾಗಿ ಆಚರಿಸಲಾಗುತ್ತೆ. ಈ ಹಬ್ಬ ಇದು ಅಣ್ಣ ತಂಗಿಯರ ಅಕ್ಕ ತಮ್ಮಂದಿರ ಬಂಧವನ್ನು ಗಟ್ಟಿಗೊಳಿಸುವ ಹಬ್ಬ ಅಂತ ಹೇಳಲಾಗುತ್ತೆ. ಆದರೆ ರಕ್ಷಾಬಂಧನ ಅಂದರೆ ಬರೀ ಅಷ್ಟೇ ಅಲ್ಲ, ಅದೊಂದು ಪ್ರಾಮಿಸ್. ನಮ್ಮನ್ನು ನಂಬಿದವರಿಗೆ ನಾವು ನಮ್ಮನ್ನು ರಕ್ಷಿಸಿ ಅಥವಾ ನಿಮ್ಮನ್ನು ದೇವರು ರಕ್ಷಿಸಲಿ ಅಂತ ಕೇಳಿಕೊಳ್ಳುವ ಒಂದು ವಿಧಾನ ಅಂದರೆ ತಪ್ಪಲ್ಲ. ಈ ರಕ್ಷಾಬಂಧನ ಅನ್ನೋದು ಹಿಂದೂಗಳ ಹಬ್ಬವಾದರೂ ಅದನ್ನು ಎಲ್ಲ ಧರ್ಮದವರು ಕೂಡ ಆಚರಣೆ ಮಾಡ್ತಾರೆ. ಹಾಗಾಗಿ ಭಾರತದಲ್ಲಿ ಅದನ್ನು ತುಂಬ ಸಡಗರದಿಂದ ಆಚರಿಸಲಾಗುತ್ತೆ. ರಕ್ಷಾಬಂಧನವನ್ನು ಹಾಗೆ ರಾಖಿ ಹಬ್ಬ ಅಂತ ಕೂಡ ಕರೆಯಲಾಗುತ್ತೆ. ರಕ್ಷೆ ಅಥವಾ ರಾಖಿ ಅಂದರೆ ರಕ್ಷಣೆ ಮಾಡೋದು. ಹಿಂದೆ ಹೋರಾಟಕ್ಕೆ ಮಹತ್ತರವಾದ ಕಾರ್ಯವನ್ನು ನೆರವೇರಿಸೋದಕ್ಕೆ ಅಂತ ಹೊರಟ ಮಗನಿಗೆ ತಾಯಿ, ಸಹೋದರನಿಗೆ ಸಹೋದರಿ, ಗಂಡನಿಗೆ ಹೆಂಡತಿ, ಅಪ್ಪನಿಗೆ ಮಗಳು, ನಿನಗೆ ಒಳಿತಾಗಲಿ, ಆ ದೇವರ ಆಶೀರ್ವಾದ ನಿನಗಿರಲಿ ಅಂತ ಹಾರೈಸೋಕೆ, ನಿನಗೆ ಆ ದೇವರ ರಕ್ಷೆ ಆಗಲಿ ಅಂತ ದೇವರ ಬಳಿ ಇಟ್ಟು ಪೂಜಿಸಿದ ದಾರವನ್ನು ಮುಂಗೈಗೆ ಕಟ್ಟಿ ಹಣೆಗೆ ತಿಲಕವನ್ನಿಟ್ಟು ಕಳಿಸುವ ಸಂಪ್ರದಾಯ ಇತ್ತು. ಹೀಗಾಗಿ ರಕ್ಷಾಬಂಧನ ಅನ್ನೋದು ನಿನಗೆ ರಕ್ಷೆ ಇರಲಿ ಅಥವಾ ನನಗೆ ರಕ್ಷೆಯನ್ನು ನೀಡು ಅನ್ನುವ ಅರ್ಥದಲ್ಲಿ ಸಾಂಕೇತಿಕವಾಗಿ ಮುಂಗೈಗೆ ಕಟ್ಟುವ ಒಂದು ದಾರ ಅಂದರೆ ಅದು ತಪ್ಪಲ್ಲ. ವೀಕ್ಷಕರೇ, ರಕ್ಷಾಬಂಧನದ ಕುರಿತಾದ ಪೌರಾಣಿಕ ಕಥೆಗಳನ್ನು ನೋಡೋದಾದರೆ, ಇಂದ್ರನ ಅಮರಾವತಿಯ ಮೇಲೆ ರಾಕ್ಷಸನೊಬ್ಬ ದಾಳಿ ಮಾಡ್ತಾನೆ. ಆಗ ಇಂದ್ರನ ಪತ್ನಿ ಶಚಿದೇವಿ ವಿಷ್ಣುವಿನ ಮೊರೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ವಿಷ್ಣು ಇಂದ್ರನಿಗೆ ಒಂದು ಹತ್ತಿಯ ದಾರವನ್ನು ನೀಡಿ ಇಂದ್ರನ ಮುಂಗೈಗೆ ಕಟ್ಟುವಂತೆ ಹೇಳ್ತಾನೆ. ಶಚಿದೇವಿ ಮಹಾವಿಷ್ಣುವಿನ ಸಲಹೆಯನ್ನು ಯಥಾವತ್ತಾಗಿ ಪಾಲಿಸ್ತಾಳೆ. ಇದರಿಂದ ಇಂದ್ರನ ಬಲ ಇಮ್ಮಡಿಯಾಗಿ ಆ ರಾಕ್ಷಸನನ್ನು ಸೋಲಿಸಿ ಅಮರಾವತಿಯ ಮೇಲೆ ಮತ್ತೆ ಆಧಿಪತ್ಯವನ್ನು ಸಾಧಿಸ್ತಾನೆ. ಅಂದಿನಿಂದ ಈ ರಕ್ಷಾಬಂಧನದ ಪರಿಕಲ್ಪನೆ ಆರಂಭವಾಯಿತು ಅಂತ ಹೇಳಲಾಗುತ್ತೆ. ಇನ್ನು ದ್ವಾಪರ ಯುಗದಲ್ಲಿ ನೋಡೋದಾದರೆ, ಶ್ರೀಕೃಷ್ಣ ಶಿಶುಪಾಲನನ್ನು ಕೊಲ್ಲೋದಕ್ಕೆ ಅಂತ ತನ್ನ ಸುದರ್ಶನ ಚಕ್ರವನ್ನು ಬಳಸೋದಕ್ಕೆ ಹೊರಟಾಗ ಅವನ ಕೈಗೆ ಗಾಯವಾಗುತ್ತೆ. ಆಗ ದ್ರೌಪದಿ ತನ್ನ ಸೆರಗ ತುದಿಯನ್ನು ಹರಿದು ಕೃಷ್ಣನ ಕೈಗೆ ಕಟ್ಟಿದ್ಲು ಅಂತ ಹೇಳಲಾಗುತ್ತೆ. ಆ ಮೂಲಕ ಕೃಷ್ಣನನ್ನು ದ್ರೌಪದಿ ತನ್ನ ಅಣ್ಣನನ್ನಾಗಿ ಸ್ವೀಕರಿಸಿದ್ಲು. ಮುಂದೆ ಶ್ರೀಕೃಷ್ಣ ದ್ರೌಪದಿಯ ಮಾನಕ್ಕೆ ಸಂಕಷ್ಟ ಬಂದಾಗ ಆಕೆಯ ಸೀರೆಯನ್ನೇ ಅಕ್ಷಯವನ್ನಾಗಿಸಿ ಕಾಪಾಡ್ತಾನೆ ಅನ್ನೋದು ಪುರಾಣ. ಹಾಗೆ ಪಾರ್ವತಿ ದೇವಿ ಶಿವನನ್ನ ವಿವಾಹ ಆಗೋದಕ್ಕೂ ಮುನ್ನವೇ ತನಗೆ ಸಹಾಯ ಮಾಡುವಂತೆ ವಿಷ್ಣುವಿನಲ್ಲಿ ಕೇಳಿಕೊಳ್ತಾಳೆ. ಆಗ ವಿಷ್ಣು ತನಗೆ ರಕ್ಷಾದಾರವನ್ನು ಕಟ್ಟಿ ಸಹೋದರನಾಗಿ ಸ್ವೀಕರಿಸುವಂತೆ ಹೇಳ್ತಾನೆ. ಪಾರ್ವತಿ ದೇವಿ ವಿಷ್ಣುವಿಗೆ ರಕ್ಷಾದಾರವನ್ನು ಕಟ್ಟಿ ಆತನನ್ನು ಸಹೋದರನಾಗಿ ಸ್ವೀಕರಿಸ್ತಾಳೆ. ಹಾಗೆ ಮಹಾವಿಷ್ಣು ಆಕೆಗೆ ಅಪಾಯ ಬಂದೊದಗಿದಾಗ ಆಕೆಯನ್ನು ಕಾಪಾಡೋದಾಗಿ ಅಭಯವನ್ನು ನೀಡ್ತಾನೆ. ಇನ್ನು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ 1905ರಲ್ಲಿ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮರ ಒಗ್ಗಟ್ಟು ಹಾಗೂ ಸಹೋದರತೆಯನ್ನು ಬಲಪಡಿಸಲು ಸಾಮೂಹಿಕ ರಕ್ಷಾಬಂಧನಕ್ಕೆ ಕರೆ ನೀಡ್ತಾರೆ ಅಂತ ಹೇಳಲಾಗುತ್ತೆ. ಇವು ರಕ್ಷಾಬಂಧನದ ಹಿಂದಿರೋ ಕೆಲವು ಪೌರಾಣಿಕ ಕಥೆಗಳು. ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.